ಹಾಗಾದ್ರೆ ಹೀಗಾಗುವುದಕ್ಕೆ ಕಾರಣ ಏನು? ಕಡಿಮೆ ದರದಲ್ಲಿ ತುಪ್ಪ ಪೂರೈಸುವಂತಹ ಕಂಪನಿಯ ಜೊತೆ ಟಿಟಿಡಿ ಅಂದ್ರೆ ತಿರುಪತಿ ತಿಮ್ಮಪ್ಪ ದೇಗುಲದ ಆಡಳಿತ ಮಂಡಳಿ ಒಪ್ಪಂದವನ್ನ ಮಾಡಿಕೊಂಡಿದೆ. ನಂದಿನಿ ತುಂಬಾ ಕ್ವಾಲಿಟಿ ತುಪ್ಪ, ಆದ್ರೆ ಸ್ವಲ್ಪ ದುಬಾರಿ. ಆದ್ರೆ ನಂದಿನಿಗಿಂತ ಕಡಿಮೆ ದರದಲ್ಲಿ ತುಪ್ಪವನ್ನ ಪೂರೈಸುತ್ತಾರೆ ಅನ್ನುವಂತಹ ಕಾರಣಕ್ಕೆ ಕಡಿಮೆ ಕ್ವಾಲಿಟಿಯ ಬ್ರ್ಯಾಂಡ್ ಜೊತೆ ಡೀಲ್ ಮಾಡಿಕೊಂಡಿತ್ತು ಟಿಟಿಡಿ. ಕೆಜಿ ತುಪ್ಪಕ್ಕೆ ಕೇವಲ 320 ರೂಪಾಯಿಗೆ ಆ ಕಂಪನಿ ಟಿಟಿಡಿಗೆ ತುಪ್ಪವನ್ನ ನೀಡ್ತಾ ಇತ್ತು. ಅತ್ಯಂತ ಕಡಿಮೆ ಬೆಲೆಗೆ ಕಳಪೆ ತುಪ್ಪದ ಸರಬರಾಜಾಗಿರುವಂತಹ ಶಂಕೆ ಬಲವಾಗಿ ಮೂಡ್ತಾ ಇದೆ. ಮಾಜಿ ಸಿಎಂ ಜಗನ್ಮೋಹನ್ ಸರ್ಕಾರದ ಅವಧಿಯಲ್ಲಾಗಿರುವಂತಹ ಒಪ್ಪಂದ ಇದು. ಈ ಒಪ್ಪಂದದ ಬಗ್ಗೆಯೇ ಸದ್ಯ ತೀವ್ರ ಟೀಕೆ ವ್ಯಕ್ತವಾಗ್ತಾ ಇದೆ. ಪ್ರತಿನಿತ್ಯ ಕೋಟ್ಯಂತರ ಭಕ್ತರು, ವರ್ಷಕ್ಕೆ ಕೋಟ್ಯಂತರ ಭಕ್ತರು ಭೇಟಿಯನ್ನ ಕೊಡುವಂತಹ ದೇಗುಲ ಅಂದ್ರೆ ಅದು ತಿರುಪತಿ ತಿಮ್ಮಪ್ಪನ ದೇಗುಲ. ಅತ್ಯಂತ ಶ್ರೀಮಂತ ದೇವರು ಅಂತ ಹೆಸರಾದಂತಹ ದೇವರು ತಿರುಪತಿ ತಿಮ್ಮಪ್ಪ. ಕೋಟ್ಯಾನು ಕೋಟಿ ಅನುದಾನ ಬರುತ್ತೆ, ಅಲ್ಲಿ ಕಾಣಿಕೆಯಾಗಿ ಭಕ್ತರು ಹಣವನ್ನ ನೀಡ್ತಾರೆ. ಇಷ್ಟೆಲ್ಲದರ ಹೊರತಾಗಿಯೂ ಈ ಕಡಿಮೆ ಗುಣಮಟ್ಟದ ಕಡಿಮೆ ದರದ ತುಪ್ಪವನ್ನ ಖರೀದಿ ಮಾಡೋದಕ್ಕೆ ಆಗ ಇದ್ದಂತಹ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಮುಂದಾಗಿದ್ಯಾಕೆ? ಅಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ಯಾಕೆ? ಕೋಟ್ಯಾನು ಕೋಟಿ ಭಕ್ತರು ಸೇವಿಸುವಂತಹ ತಿರುಪತಿಯ ಲಡ್ಡುವಿನಲ್ಲಿ ಕಳಪೆ ಗುಣಮಟ್ಟದ ತುಪ್ಪದ ಖರೀದಿಗೆ ಒಪ್ಪಂದವನ್ನ ಮಾಡಿಕೊಂಡಿದ್ಯಾಕೆ? ಇದೇ ಪ್ರಶ್ನೆ ಈಗ ಸದ್ಯ ಆಡಳಿತದಲ್ಲಿರುವಂತಹ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಎತ್ತಾ ಇರೋದು. ಪ್ರೀಮಿಯಂ ಗುಣಮಟ್ಟದ ತುಪ್ಪ ಪ್ರತಿ ಕೆಜಿಗೆ 1000 ರೂಪಾಯಿ ಇದೆ. ಅಂದ್ರೆ ಬಹಳ ಒಳ್ಳೆಯ ಗುಣಮಟ್ಟದ ತುಪ್ಪದ ಬೆಲೆ ಎಷ್ಟು ಅಂತ ಕೇಳಿದ್ರೆ ಪ್ರತಿ ಕೆಜಿಗೆ 1000 ರೂಪಾಯಿ ಇದೆ. ಆದ್ರೆ ಟಿಟಿಡಿ ಒಪ್ಪಂದ ಮಾಡಿಕೊಂಡಿದ್ದು ಪ್ರತಿ ಕೆಜಿಗೆ 320 ರೂಪಾಯಿಯ ರೀತಿ. ಅಲ್ಲಿ ಗಮನಿಸಬೇಕು, ಕಡಿಮೆ ದರದಲ್ಲಿ ಕಂಪನಿ ತುಪ್ಪವನ್ನೇನೋ ಕೊಡ್ತು, ಆದ್ರೆ ಆ ತುಪ್ಪದ ಕ್ವಾಲಿಟಿ ಎಂತದ್ದು ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗಿತ್ತು, ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿತ್ತು. ಬಟ್ ಅದೆಲ್ಲವನ್ನ ನಿರ್ಲಕ್ಷ್ಯ ಮಾಡಿ ಕೋಟ್ಯಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ರೀತಿಯಲ್ಲಿ ದೇವರ ಪ್ರಸಾದದಲ್ಲಿ ದನದ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ ಇರುವಂತಹ ತುಪ್ಪವನ್ನ ಕೊಟ್ಟು ಟಿಟಿಡಿಯನ್ನ ಖರೀದಿ ಟಿಟಿಡಿಯಲ್ಲಿ ಲಡ್ಡನ್ನ ತಯಾರಿ ಮಾಡ್ತಾರೆ ಅಂತಂದ್ರೆ ಪ್ರಶ್ನೆ ಮಾಡಲೇಬೇಕಲ್ವಾ? ಹಾಗಾಗಿ ಈ ವಿಚಾರ ಇಷ್ಟು ದೊಡ್ಡದಾಗಿರೋದು. ಟಿಟಿಡಿ ಆಗ ಒಪ್ಪಂದ ಮಾಡಿಕೊಂಡಿದ್ದು ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 320 ರೂಪಾಯಿ ಕೆಜಿಗೆ ತುಪ್ಪವನ್ನ ಕೊಡ್ತಾ ಇದ್ದಂತಹ ಕಂಪನಿಯ ಜೊತೆ. ಅಲ್ಲಿಂದಾನೇ ಸಮಸ್ಯೆ ಆರಂಭ ಆಗಿತ್ತು. ಒಳ್ಳೆಯ ಗುಣಮಟ್ಟದ ತುಪ್ಪ ಬೇಕು ಅಂತಂದ್ರೆ ಮಿನಿಮಮ್ 1000 ರೂಪೀಸ್ ಕೊಡಬೇಕು, 1000 ರೂಪಾಯಿ ಕೊಡಬೇಕು. ನಂದಿನಿ ತುಪ್ಪ ಇವತ್ತು ಹೆಸರಾಗಿರೋದು ತನ್ನ ಗುಣಮಟ್ಟದ ಕಾರಣಕ್ಕಾಗಿ. ನಂದಿನಿಯ ತುಪ್ಪವನ್ನ ಕೈ ಬಿಟ್ಟು ಇವರು ಯಾವುದೋ ಕಂಪನಿಗೆ ಕೊಟ್ಬಿಡ್ತಾರೆ, ಕಡಿಮೆ ತುಪ್ಪ ಕೊಡ್ತಾರೆ ಅಂತ ಹೇಳಿ. ಅಲ್ಲಿಗೆ ಕೋಟ್ಯಂತರ ಭಕ್ತರ ಭಾವನೆಗಳಿಗೆ, ಅವರ ನಂಬಿಕೆಗೆ ಘಾಸಿ ಮಾಡುವಂತಹ ಕೆಲಸವನ್ನ ಆಗ ಟಿಟಿಡಿ ಮಾಡಿದೆ. ಆಗ ಇದ್ದಂತಹ ಆಡಳಿತ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರದ್ದು. ಟಿಟಿಡಿಯ ಈ ಲಡ್ಡು ಲಡಾಯಿಯನ್ನ ನಾವು ಗಮನಿಸಲೇಬೇಕು. ತಿರುಮಲದಲ್ಲಿ ತುಪ್ಪದ ಗುಣಮಟ್ಟ ಪರೀಕ್ಷಿಸೋಕೆ ಲ್ಯಾಬ್ ಇದೆ. 2021ರ ಮಾರ್ಚ್ವರೆಗೆ ಟಿಟಿಡಿಗೆ ನಂದಿನಿ ತುಪ್ಪ ಸರಬರಾಜಾಗ್ತಾ ಇತ್ತು. ನಂದಿನಿಯದ್ದು ಹಾಗೆಯೇ ಕರ್ನಾಟಕದ ತುಪ್ಪ, ಹಾಗೆಯೇ ಆಂಧ್ರ ಪ್ರದೇಶದ ಈ ತಿರುಪತಿ ತಿರುಮಲ ದೇವಸ್ಥಾನ ಇದೆಯಲ್ಲ, ಇದಕ್ಕೊಂದು ರೀತಿ ಅವಿನಾಭಾವ ಸಂಬಂಧ ಇದೆಯಂತೆ. ಅದು ಎಂಥ ಸಂಬಂಧ ಅಂದ್ರೆ ತಿರುಮಲದ ಧರ್ಮ ಗ್ರಂಥಗಳಲ್ಲೇ ಉಲ್ಲೇಖವಾಗಿರೋ ಪ್ರಕಾರ ಕರ್ನಾಟಕ ಭಾಗದ ಹಸುಗಳ ತುಪ್ಪ ತಿಮ್ಮಪ್ಪನಿಗೆ ಬಲು ಇಷ್ಟವಂತೆ. ಇದೇ ಭಾಗದ ಹಸುಗಳ ತುಪ್ಪದಿಂದಾನೇ ಲಡ್ಡನ್ನ ತಯಾರಿಸಬೇಕು ಅನ್ನುವಂಥ ಅಲಿಖಿತ ನಂಬಿಕೆ ಇತ್ತು. ಆದ್ರೆ ಯಾವಾಗ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಅಸ್ತಿತ್ವಕ್ಕೆ ಬಂತೋ ನಂದಿನಿ ತುಪ್ಪ ಮೇಲ್ನೋಟಕ್ಕೆ ದುಬಾರಿಯಾಗಿ ಕಾಣ್ತು. ಹಾಗಾಗಿನೇ ಟಿಟಿಡಿ ಬೇರೆ ಕಡೆಯಿಂದ ಕಡಿಮೆ ದರದಲ್ಲಿ ತುಪ್ಪ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ತುಪ್ಪವನ್ನ ತರಿಸಿಕೊಳ್ತು. ಆ ಬಳಿಕ ಕೆಎಂಎಫ್ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರಲಿಲ್ಲ. ಈ ವೇಳೆ ಅಧಿಕಾರದಲ್ಲಿದ್ದಂತಹ ಜಗನ್ ಸರ್ಕಾರ ಹೊಸ ಟೆಂಡರ್ನ ಕರೆಯೋದು. ಉತ್ತರ ಪ್ರದೇಶದ ಮೂಲದ ಆಲ್ಫಾ ಕಂಪನಿಗಳು ಈ ಟೆಂಡರ್ನ ಪಡ್ಕೊಂಡ್ಬಿಟ್ಟಿತ್ತು. 1 ಕೆಜಿ ತುಪ್ಪ ಅವರು ಪಡಿತಾ ಇದ್ದಂತಹ ದುಡ್ಡು 320 ರೂಪಾಯಿ. ಬಹಳ ಕಡಿಮೆಗೆ ಸಿಗುತ್ತೆ. ಅಷ್ಟು ದೊಡ್ಡ ಶ್ರೀಮಂತ ದೇಗುಲ ಆಗಿದ್ರೂ ಕೂಡ, ಭಕ್ತರಿಗೆ ಗುಣಮಟ್ಟದ ಪ್ರಸಾದವನ್ನ ಕೊಡಬೇಕು ಅನ್ನುವಂಥದ್ದಿದ್ರೂ ಕೂಡ ಇವರು ಮಾಡಿದ್ದೇನು ಅಂದ್ರೆ 1 ಕೆಜಿ ತುಪ್ಪಕ್ಕೆ ಕೇವಲ 320 ರೂಪಾಯಿ ಮಾತ್ರ ತೆಗೆದುಕೊಳ್ತಾರೆ ಅಂತ ಹೇಳಿ ಉತ್ತರ ಪ್ರದೇಶದ ಮೂಲದ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡಿಕೊಳ್ತಾರೆ. ಆದ್ರೆ ಈ ಬೆಲೆಗೆ ತುಪ್ಪವನ್ನ ನೀಡೋಕೆ ಕೆಎಂಎಫ್ ಆಗಲ್ಲ ಅಂತ ದೂರ ಉಳಿಯುತ್ತೆ. ಅಷ್ಟು ಗುಣಮಟ್ಟದ ತುಪ್ಪವನ್ನ ಅಷ್ಟು ಕಡಿಮೆ ಬೆಲೆ ಕೊಟ್ರೆ ಹಾಲನ್ನ ಕೊಡುವಂತಹ ರೈತರಿಗೆ ನ್ಯಾಯ ಕೊಡಬೇಕಲ್ಲ, ಸಂಸ್ಥೆ ನಡೀಬೇಕಲ್ಲ, ಆ ಕ್ವಾಲಿಟಿಗೆ ಸಂಬಂಧಪಟ್ಟ ಹಾಗೆ ಆ ದರವೂ ಕೂಡ ನಿಗದಿ ಆಗ್ಬೇಕಲ್ಲ.
ಅಷ್ಟು ಕಡಿಮೆ ದರಕ್ಕೆ ನಮಗೆ ತುಪ್ಪ ಕೊಡುವುದಕ್ಕಾಗೋದಿಲ್ಲ ಅಂತ ಹೇಳಿ ಕೆಎಂಎಫ್ ದೂರ ಉಳಿಯುತ್ತೆ. ಇದರಿಂದಾಗಿ ಟಿಟಿಡಿ ಕಡಿಮೆ ಬೆಲೆಗೆ ಕಳಪೆ ತುಪ್ಪವನ್ನ ಖರೀದಿ ಮಾಡ್ತು ಅನ್ನುವಂಥ ಆರೋಪ ಈಗ ಕೇಳ್ಬರ್ತಾ ಇರೋದು. ಇದೇ ತುಪ್ಪದಲ್ಲಿ ಈಗ ಗುಜರಾತ್ನ NDDB ಪ್ರಯೋಗಾಲಯ ಕೊಟ್ಟಂತಹ ವರದಿಯ ಪ್ರಕಾರ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಬಳಕೆ ಮಾಡಿರುವುದು ದೃಢ ಆಗಿರೋದು. ಆ ವರದಿಯೇ ಇದನ್ನ ಕ್ಲಾರಿಫೈ ಮಾಡಿದೆ, ಸ್ಪಷ್ಟನೆಯನ್ನ ಕೊಟ್ಟಿದೆ. ಕಡಿಮೆ ದರದ ತುಪ್ಪದಲ್ಲಿ ಕಲಬೆರಕೆ ಮಾಡಿ ತಿರುಪತಿ ಲಡ್ಡುಗೆ ಸರಬರಾಜು ಮಾಡಲಾಗ್ತಾ ಇತ್ತು ಅನ್ನುವಂಥ ಆಘಾತಕಾರಿ ವಿಚಾರ ಈಗ ಹೊರಗಡೆ ಬಿದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.